ಮತೋತ್ಸವ ಯಾವ ರೀತಿ ಸಾಗ್ತಾ ಇದೆ ಅದರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ವಿ. ಈಗಾಗಲೇ ದೇವೇಗೌಡರು ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಓಂ ಗಣಾನಾಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿವಿಸ್ತೇದಸಾಧನಂ. ಓಂ ತದ್ವಿಷ್ಣೋಃ ಪರಮಂ ಪದಕಂ ಸದಾ ಪಶ್ಯಂತಿ ಸೂರಯಃ ದೇವೇವ ಚಕ್ಷುರಾತಕಂ ತದ್ವಿಪ್ರಾಸೋ ವಿಪನ್ಯಮೋ ಜಾತ್ರವಾಂತತೆ ವಿಷ್ಣೋರ್ಯ ಪರಮಂ ಪದಂ ಗೌರೀಮಾಯ ಶ್ರೀರಾಮಕ್ಷತೆ ಕಪದೇ ತ್ರಿಪದೇ ಚತುಷ್ಪದೇ. ನಾವು ನೋಡ್ತಾ ಇದ್ದೀವಿ ದೇವೇಗೌಡರು ಇಂಥ ಇಳಿ ವಯಸ್ಸಲ್ಲೂ ಕೂಡ ಅವರು ಆ್ಯಕ್ಟಿವ್ ಆಗಿರುವಂಥ ರೀತಿ ಇದೆಯಲ್ಲ, ರಾಜಕೀಯವೇ ಅವರು ಝೀರೋ. ಬಹುಶಃ ಕರ್ನಾಟಕದಲ್ಲಿ 24x7 ರಾಜಕಾರಣಿ ಯಾರಾದರೂ ಇದ್ದಾರೆ ಅಂದರೆ ದೇವೇಗೌಡರು ತಮ್ಮ ಪತ್ನಿ ಸಹಿತವಾಗಿ ಬಂದು ಪೂಜೆ ಸಲ್ಲಿಸಿದ್ದಾರೆ. ನಾವು ಹಾಸನದಿಂದ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಸನದ ದೇಗುಲದಲ್ಲಿ ಅವರು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆಗೆ ತೇಜಸ್ವಿ ಸೂರ್ಯ ಮತದಾನಕ್ಕೆ ಬಂದಿರುವಂಥ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಬೆಳಗ್ಗಿನಿಂದ ಸಾಲುಗಟ್ಟಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ ಜನಸಾಮಾನ್ಯರುಗಳು. ಈ ಬಾರಿ ಎಲ್ಲೋ ಒಂದು ಕಡೆಗೆ ಓಟಿನ ಬಗ್ಗೆ ಒಂದಷ್ಟು ಜಾಗೃತಿ ಬಂದಿದೆ ಅಂತ ಅಂದ್ಕೋತೀನಿ. ಯಾಕಂದರೆ ಬಹಳಷ್ಟು ಪ್ರಯತ್ನಗಳಾಗಿದೆ. ಈ ಸಾಮಾಜಿಕ ಸೇವಾ ಸಂಘಟನೆಗಳು ಅವರವರೇ ವಾಲಂಟಿಯರ್ಲಿ ಮತ ಚಲಾಯಿಸಬೇಕು ಅಂತ, ಜೊತೆಗೆ ಈ ಬಾರಿ ರಜಾ ಹಾಕೊಂಡು ಹೋಗಬಾರ್ದು ಅಂತ. ಜೊತೆಗೆ ಅಂದರೆ ನನಗೆ ಅನಿಸುತ್ತೆ ವಿನಾಶ್, ಈ ಕಂಪ್ನಿಗಳು ಕೂಡ ಒಂದಷ್ಟು ಇನಿಷಿಯೇಟಿವ್ಸ್ ತಗೋಬೇಕು. ಹೌದು. ಸೊ ಈ ಸಂದರ್ಭದಲ್ಲಿ ದಯವಿಟ್ಟು ಯಾರೂ ನೀವು ರಜಾ ಹಾಕಬೇಡಿ ನೀವು ಅಂತೇಳಿ. ಯಾಕಂದರೆ ಒಂದಷ್ಟು ಬದಲಾವಣೆಗಳು ಶುರು ಆಗಬೇಕಲ್ಲ. ನೋಡಪ್ಪ, ಈ ಸರಿ ನೀವು ವೋಟ್ ಹಾಕಿ ಮಾಡಲಿ, ನಿಮಗೆ ಒಂದು ದಿನದ ನಿಮಗೆ ನಾವು ಪೇಮೆಂಟನ್ನು ಕಟ್ ಮಾಡ್ತೀವಿ ಅಂತ, ಮತ ಹಾಕಿ ಬಂದಿದ್ದನ್ನು ತೋರಿಸಿ ಅಂತೇಳಿ ಅಂತ. ಅಂದರೆ ನಾನು ಹೇಳೋದು, ಈ ರೀತಿ ಅವರೇ ವಾಲಂಟಿಯರ್ಲಿ ಏನಾದರೂ ಒಂದು ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂತಂತಂದರೆ, ಈಗ ಮತದಾನ ನಮ್ಮ ಹಕ್ಕಪ್ಪ, ಮತದಾನ ಮಾಡದೇ ಇರುವಂಥದ್ದು ನಮ್ಮ ಹಕ್ಕು ನಂಗೆ ಆಗಬಾರ್ದಲ್ಲ. ಹಕ್ಕು ಅಂದರೆ ಹಕ್ಕನ್ನು ಕರೆಕ್ಟಾಗಿ ನಾವು ನಿಭಾಯಿಸಬೇಕಲ್ಲ. ಸೊ ಈ ರೀತಿ ಪ್ರಯತ್ನಗಳಾಗಬೇಕು. ನಾವು ನೋಡ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಕೂಡ ಮೊದಲಿಂದಲೂ ಕೂಡ ಅವರು ತಪ್ಪದೇ ಮತದಾನವನ್ನು ಮಾಡ್ತಾರೆ.